ಸೊ ಹಾ. ದ ಥಿಂಗ್ ಈಸ್, ನಿಮಗೆ ಈಗ ಆಗ್ಲೇ ವಿಷಯ ತಲುಪಿರುತ್ತೆ. ಹಾ, ಹೌದು. ಉಮೇಶ್ ಸರ್ ಆಕ್ಚುಲಿ ಅವರು ಹ್ಮ್. ನಿಧನರಾಗಿದ್ದಾರೆ. ಸೊ ಹ್ಮ್. ನಿಮ್ ಜೊತೆಗೆ ಕಮಲ್ ಶ್ರೀದೇವಿಯಲ್ಲಿ ಅವರು ಆಕ್ಟ್ ಕೂಡ ಮಾಡಿದ್ರು. ಹೌದು, ಹೌದು. ಒಂದ್ ರೀತಿ ತುಂಬು ಜೀವನ ಅಂತಾನೆ ಹೇಳ್ಬೋದು ಅವ್ರದ್ದು ಹ್ಮ್. ಆಕ್ಚುಲಿ. ಸೊ ನಿಮಗೆ ಹ್ಮ್. ಅವ್ರ ಜೊತೆಗೆ ಆಕ್ಟ್ ಮಾಡಿದ ಎಕ್ಸ್ಪೀರಿಯನ್ಸಸ್ ಪ್ಲಸ್ ಈ ಒಂದು ವಿಷಯ ಗೊತ್ತಾದಾಗ ನಿಮ್ಗೆ ಏನ್ ಅನ್ನಿಸ್ತು, ದಯವಿಟ್ಟು ಅದ್ರ ಬಗ್ಗೆ ಹಂಚ್ಕೊಳ್ಳೋದಾದ್ರೆ. ಆಮ್, ನಾನು ಇದು ಮೊದಲನೇ ಸಲ ಅವ್ರನ್ನ ಭೇಟಿ ಮಾಡಿದ್ದು ಕಮಲ್ ಶ್ರೀದೇವಿಯಲ್ಲಿ. ಓಕೆ. ಬಟ್ ನನ್ನ ಮೊದಲನೇ ಸಲ ನೋಡ್ತಿದ್ದಾರೆ ಅಥವಾ ಮೊದಲನೇ ಸಲ ನಾನು ಪರಿಚಯ ಆದೆ ಅನ್ನೋ ರೀತಿ ಅವ್ರು ಮಾತಾಡ್ಲೇ ಇಲ್ಲ ನನ್ನ ಹತ್ರ. ಅಂದ್ರೆ ಎಷ್ಟೋ ವರ್ಷಗಳಿಂದ ನಾನು ಅವ್ರಿಗೆ ಪರಿಚಯ ಇದ್ದೀನಿ ಅನ್ನೋ ಒಂದು ಆ ಬ್ಲೆಸ್ಸಿಂಗ್ ಅಲ್ಲೇ ಮಾತಾಡ್ತಾ ಇದ್ರು. ಅಂದ್ರೆ ತುಂಬಾ ಚೆನ್ನಾಗಿ ಕನ್ನಡ. ನನ್ಗೆ ಲಾಸ್ಟ್ ಅಲ್ಲೂ ನೆನಪಿದೆ, ನಾವು ಮಂತ್ರಿ ಮಾಲ್ ಅಲ್ಲಿ ಒಂದು ಇವೆಂಟ್ ಮಾಡಿದ್ವಿ ಸಿನಿಮಾ ಪ್ರಮೋಷನ್ಗೆ ಅಂತ. ಹೌದು. ಮಂತ್ರಿ ಮಾಲ್ ಅಲ್ಲ, ಸಾರಿ, ಒನ್ ಆಫ್ ದ ಪ್ರೆಸ್ ಮೀಟ್ಸ್. ಓಕೆ. ನಾನ್ ಕೆಳಗೆ ಇಳ್ದು ಬರ್ತಿದ್ದಂಗೆ ಉಮೇಶ್ ಅಣ್ಣ ಹೇಳಿದ್ರೆ, ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತೀಯಮ್ಮ ನೀನು ಅಂತ. ಸೊ ಅದ್ ಒಂದೊಂದು ವರ್ಡ್ ಅವ್ರ ಕಡೆಯಿಂದ ಬರೋದು, ಅದು ಒಂಥರ ಬ್ಲೆಸ್ಸಿಂಗ್ ಅದು. ಬಿಕಾಸ್ ಅವರು ಬೆಳೆದು ಬಂದಂತ ವಾತಾವರಣ ನಮ್ಮ ಇಂಡಸ್ಟ್ರಿಲಿ, ಅದು ಅವ್ರಿಗೆ ಇರುವಂತ ಎಕ್ಸ್ಪೀರಿಯನ್ಸಸ್ ನಮಗೆ ಪಾಸ್ ಆನ್ ಮಾಡಿದಾಗೆ ಅದು. ಸೊ ನನ್ಗೆ ಐ ಫೀಲ್ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಟು ಹ್ಯಾವ್ ವರ್ಕ್ಡ್ ವಿತ್ ಹಿಮ್. ಅಂಡ್ ಇದ್ ನಂತರ ಎಷ್ಟು ಸಿನಿಮಾ ಮಾಡಿದ್ರು ನನ್ಗೆ ಗೊತ್ತಿಲ್ಲ, ಐಮ್ ಸಾರಿ. ಬಟ್ ಕಮಲ್ ಶ್ರೀದೇವಿಯಲ್ಲಿ ಪೂರ್ತಿಯಾಗಿ ನಮ್ಮ ಸಿನಿಮಾ ಪ್ರಮೋಷನ್ಸ್ ಇದು ಎಲ್ಲದಕ್ಕೂ ಬಂದು ಅವರು ಭಾಗಿಯಾದ್ರಲ್ಲ, ದಟ್ ವಾಸ್ ರಿಯಲಿ ಅ ಬ್ಲೆಸ್ಸಿಂಗ್. ಅಂಡ್ ನನ್ಗೆ ಅವತ್ತು ಅವರು ಹಾಸ್ಪಿಟಲೈಸ್ ಆದಾಗ್ಲಿಂದಾನೇ ತುಂಬಾ ಬೇಜಾರಾಗ್ತಿತ್ತು. ಸಿ ಅವ್ರ ಹತ್ರದವ್ರು ಮಾತ್ರ ಅಲ್ಲಿ ಹೋದ್ರು ಅನ್ಸತ್ತೆ ನೋಡಕ್ಕೆ ಎಲ್ಲ. ಸೊ ನನ್ಗೆ ಅಷ್ಟಾಗಿ ಆಪರ್ಚುನಿಟಿ ಸಿಗ್ಲಿಲ್ಲ, ಯಾಕಂದ್ರೆ ನನ್ಗೂ ಸರ್ಜರಿ ಆಗಿತ್ತು ಅಂಡ್ ಐ ವಾಸ್ ಆಲ್ಸೋ ಸಿಕ್. ಸೊ ಹಂಗಾಗಿ ಹೋಗಕ್ ಆಗ್ಲಿಲ್ವಲ್ಲ ಅನ್ನೋ ಬೇಜಾರಿತ್ತು. ಅಂಡ್ ಇವತ್ತು ಎದ್ರೆ ಈ ತರ ಒಂದು ನ್ಯೂಸ್, ಇಟ್ ಇಸ್ ಆಕ್ಚುಲಿ ವೆರಿ ಸ್ಯಾಡ್. ಅಂಡ್ ಬ್ಯಾಕ್ ಟು ಬ್ಯಾಕ್ ಈ ರೀತಿ ಒಂದು ಲಾಸ್ ಆಗ್ತಿರೋದು ಇಂಡಸ್ಟ್ರಿಗೆ, ಐ ಪ್ರಾಬಬ್ಲಿ ವೋಂಟ್ ಬಿ ಏಬಲ್ ಟು ಡೈಜೆಸ್ಟ್ ದಿಸ್ ಫಾರ್ ಅ ವೈಲ್. ಕರೆಕ್ಟ್. ಇನ್ನು ಅದೇ ಕಮಲ್ ಶ್ರೀದೇವಿಯಲ್ಲಿ ಅವರ ಪಾತ್ರ ಅಂತ ಬರುವಾಗ ಅಫ್ಕೋರ್ಸ್ ತುಂಬಾನೇ ಒಂದು ಬೇರೆ ರೀತಿನೇ ಒಂದು ಪಾತ್ರ. ನಾವು ಇಲ್ಲಿ ತನಕ ಅವ್ರು ನೋಡೇ ಇರ್ಲಿಲ್ಲ, ಅಂದ್ರೆ ಆ ತರನು ಅವರು ಕಾಣಿಸ್ಕೊಳ್ಬಹುದು ಅಂತ. ಅದು ಈ ಏಜ್ ಅಲ್ಲಿ ಅವರು ಅಂದ್ರೆ ಅವರ ಎಫರ್ಟ್ಸ್ ಪ್ಲಸ್ ಅಂದ್ರೆ ವರ್ಸಿಟಾಲಿಟಿಯನ್ನ ಅವರು ಅವರ ಕರಿಯರ್ ನ ಕೊನೆ ಲೈಕ್ ಮೂಮೆಂಟ್ ತನಕನೂ ಅವ್ರು ಅದನ್ನ ಕಾಯ್ದುಕೊಂಡು ಬಂದಿದ್ರು. ಅದಕ್ಕೆ ಅನ್ಸುತ್ತೆ ಅವರೆಲ್ಲ ಅಷ್ಟು ಹಿರಿಯ ನಟರುಗಳಾಗಿ, ಅಂದ್ರೆ ನಮ್ಗೆ ಎಲ್ರಿಗೂ ಅಂದ್ರೆ ಯಂಗ್ಸ್ಟರ್ಸ್ ಗೆ ಬೇರೆ ಬೇರೆ ನಟರುಗಳಿಗೆ ತುಂಬಾ ಮಾಡೆಲ್ ಆಗಿ ನಿಲ್ತಾರೆ ಅಂತ ಅನ್ಸುತ್ತೆ ಪಾತ್ರಗಳ ಆಯ್ಕೆ ವಿಚಾರದಲ್ಲಿ. ಹೌದು, ಹೌದು. ಅಂದ್ರೆ ಆ ಒಂದು ಏಜ್ ಅಲ್ಲೂ ನನ್ಗೆ ತುಂಬಾ ಅವರಲ್ಲಿ ಏನು ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ, ನಾನು ಮುಂಚೆ ಶುರು ಮಾಡಿದಾಗ ಇಂಡಸ್ಟ್ರಿಯಲ್ಲಿ ನನಗೊಂದು ಆಸೆ ಇತ್ತು, ನಾನು ಕೊನೆ ಉಸಿರಿರೋವರೆಗೂ ನಾನು ಆಕ್ಟ್ ಮಾಡ್ತಾನೆ ಹೋಗ್ಬಿಡ್ಬೇಕು ಅಂತ. ಅದನ್ನ ಒಂದು ಪ್ರೂವ್ ಮಾಡಿದ್ರು ಆಸ್ ಅನ್ ಆರ್ಟಿಸ್ಟ್ ಅವರು. ಆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತಲ್ಲ ಅವರಿಗೆ, ಕೊನೆವರೆಗೂ ನಟನೆ ಮಾಡಿ ಅಂಡ್ ಒಳ್ಳೆ ಒಳ್ಳೆ ಪಾತ್ರಗಳು ಕಾಣಿಸ್ಕೊಂಡು ಮತ್ತೆ ಹೋಗಿರೋದವರು. ಸೊ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಅದೊಂದು ಆರ್ಟಿಸ್ಟ್ಗಾಗ್ಲಿ ಅದೊಂದು ಹ್ಯೂಮನ್ಗಾಗ್ಲಿ ಐ ಥಿಂಕ್ ಏನು ರಿಗ್ರೆಟ್ ಇಲ್ದಿರೋ ಅಂತ ಒಂದು ಡೆತ್ ಅಂತ ಅನ್ಸುತ್ತೆ. ಈವನ್ ಕೆಲವೊಂದು ವಿಡಿಯೋಸ್ ನೋಡಿದೆ ನಾನು, ಅವರು ಹಾಸ್ಪಿಟಲೈಸ್ ಆದಾಗ ಆ ಒಂದು ಖುಷಿಯಲ್ಲಿ ನಗ್ತಾ ಹಾಡ್ತಾ, ಅಂದ್ರೆ ಜೀವನಾನ ನಾನು ಅದರ ಒಂದು ಪಾತ್ರಕ್ಕೆ ಬಿಟ್ಬಿಟ್ಟಿದೀನಿ, ಅದರ ಒಂದು ಡಿಸಿಷನ್ ಬಿಟ್ಬಿಟ್ಟಿದೀನಿ. ಬಟ್ ನಾನು ಇಷ್ಟು ವರ್ಷ ನಾನ್ ಮಾಡ್ಬೇಕಾಗಿತ್ತು ಅದನ್ನ ನಾನು ಪರಿಪೂರ್ಣವಾಗಿ ಮಾಡಿದೀನಿ, ಖುಷಿಯಿಂದ ಮಾಡಿದೀನಿ, ನನಗ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅನ್ನೋ ರೀತಿ ಅವ್ರ ಮುಗುಳ್ನಗೆ ಇತ್ತಲ್ಲ, ಅದು ನನ್ಗೆ ಮರೆಯಕ್ ಆಗಲ್ಲ. ಸೆಟ್ ಅಲ್ಲಿ ಆಕ್ಚುಲಿ ನೀವು ಅವರಿಂದ ಲೈಕ್ ಅಂದ್ರೆ ಪಡ್ಕೊಂಡಂತ ಕೆಲವೊಂದಷ್ಟು ಲೈಫ್ ಲೆಸನ್ಸ್ ಮತ್ತೆ ಆಕ್ಟಿಂಗ್ ರಿಲೇಟೆಡ್ ಏನಾದ್ರು ಅವರು ನಿಮ್ಗೆ ಸಜೆಸ್ಟ್ ಮಾಡಿದ್ದು ಕೆಲವೊಂದಷ್ಟು ಎಕ್ಸ್ಪೀರಿಯನ್ಸ್ ನ ಹಂಚ್ಕೊಳ್ಳೋದಾದ್ರೆ? ಖಂಡಿತವಾಗ್ಲೂ ಇಲ್ಲ. ಐ ಥಿಂಕ್ ಅವರು ಇನ್ನೊಬ್ರು ಆರ್ಟಿಸ್ಟ್ಗೆ ಆತರ ಅಂಟಿಲ್ ಆಸ್ಟ್ ಅಂತ ಹೇಳ್ತಾರಲ್ಲ, ಅಂದ್ರೆ ಯಾರು ಕೇಳ್ದೇನೆ ಅವರು ಆ ರೀತಿ ಅಡ್ವೈಸ್ ಮಾಡೋದು ಅದೆಲ್ಲ ಏನೂ ಇರ್ಲಿಲ್ಲ. ನನ್ನ ಅವರ ಕಾನ್ವರ್ಸೇಷನ್ಸ್ ನಾವ್ ಆಕ್ಚುಲಿ ಸುಮಾರು ನಂದು ಮೋಸ್ಟ್ಲಿ ಡೆತ್ ಬೆಡ್ ಮೇಲೆ ಇದ್ದೆ ನಾನು. ಸೊ ಅಷ್ಟು ನಂದು ಅವ್ರದ್ದು ಕಾನ್ವರ್ಸೇಷನಲ್ ಸೀನ್ಸ್ ಇರ್ಲಿಲ್ಲ. ಬಟ್ ಎಷ್ಟು ಟೈಮ್ ನಾವು ಸೆಟ್ ಅಲ್ಲಿ ಒಂದ್ ಕಡೆ ಕೂತು ಮಾತಾಡಿರೋದಿರ್ಬೋದಲ್ಲ, ಅವರು ಒಂದ್ ಕೆಲ್ಸದ ಬಗ್ಗೆ ಮಾತಾಡ್ತಿದ್ರು ಅಥವಾ ಎಲ್ರನ್ನೂ ನಗಿಸ್ತಿದ್ರು. ಆ ಎಲ್ರನ್ನೂ ನಗ್ಸೋದಿದೆಯಲ್ಲ, ಈವನ್ ಅಪಾರ್ಟ್ ಫ್ರಮ್ ದ ರೋಲ್ ದಟ್ ಹಿ ವಾಸ್ ಪ್ಲೇಯಿಂಗ್, ದಟ್ ಇಸ್ ಸಮಥಿಂಗ್ ಟು ಲುಕ್ ಫಾರ್ವರ್ಡ್ ಟು. ಓಕೆ. ಇನ್ನು ಅಂದ್ರೆ ಈಗ ಅವ್ರು ಆಲ್ಮೋಸ್ಟ್ ಈಗ 80 ವರ್ಷ ಆಗಿತ್ತು ಅವ್ರಿಗೆ, ಮತ್ತೆ ಮೋರ್ ದ್ಯಾನ್ 350 ಪ್ಲಸ್ ಫಿಲಮ್ಸ್, ಅಂದ್ರೆ ದಟ್ ಇಸ್ ವಾಟ್ ಲೈಕ್ ವಿಕಿಪೀಡಿಯಾ ಸೇಸ್. ಬಟ್ ಅದಕ್ಕಿಂತ ಜಾಸ್ತಿನೂ ಅವರು ಮಾಡಿರ್ಬೋದು. ಬಟ್ 1960 ಇಂದ ಹಿಡಿದು ಆಲ್ಮೋಸ್ಟ್ ಲೈಕ್ ಮಕ್ಕಳ ರಾಜ್ಯ, ದಟ್ ವಾಸ್ ಹಿಸ್ ಫಸ್ಟ್ ಫಿಲಮ್. ಇಲ್ಲಿ ತನಕ ಅವ್ರು ಬೇರೆ ಬೇರೆ ಪಾತ್ರಗಳಲ್ಲಿ ಲೈಕ್ ಅಣ್ಣ ಅವ್ರ ಜೊತೆಗಾಗಿರ್ಬೋದು, ಮತ್ತೆ ಅಂದ್ರೆ ಇಂಥ ಪಾತ್ರ ಅವ್ರು ಮಾಡ್ಲಿಲ್ಲ ಅಂತಿಲ್ಲ.
ಕರೆಕ್ಟ್. ಮತ್ತೆ ಒಂದು ಕಾಮಿಡಿ ಆಂಗಲ್ ಇರ್ಬೋದು, ಮತ್ತೆ ಅಪಾರ್ಥ ಮಾಡ್ಕೊಳ್ಬೇಡಿ ಅಂತ ಅವ್ರು ಇವನ್ ಅವ್ರು ಹಾಸ್ಪಿಟಲೈಸ್ ಆದಾಗ ಕೂಡ ಆ ತರದ್ ಕಾಮಿಡಿ ಎಲ್ಲ ಮಾಡ್ಕೊಂಡು ಅವರು ದಿನಗಳು ಕಳೆದಿದ್ದು ಉಂಟು ಆಕ್ಚುಲಿ. ಏನ್ ಅನ್ಸುತ್ತೆ ಈಗ ಅವ್ರದ್ದು ಲೈಫ್ ಬಗ್ಗೆ ನಿಮ್ಗೆ? ಒಂದು ಚಾಪನ್ನ ಆಕ್ಚುಲಿ ಅವರು ಬಿಟ್ಟು ಹೋದ್ರು, ಅಂಡ್ ದಟ್ ವಾಸ್ ಅ ಗುಡ್ ಒನ್. ಅವ್ರನ್ನ 350 ಸಿನಿಮಾ ಮೇಲೆ ಏನು ಅವರು ಕಾಣಿಸ್ಕೊಳ್ತಾರೆ ಬೇರೆ ಬೇರೆ ಪಾತ್ರಗಳಲ್ಲಿ, ಆ ಪಾತ್ರಗಳ ಥ್ರೂ ಅವ್ರು ಇನ್ನೂ ನಮ್ ಜೊತೆ ಇರ್ತಾರೆ. ಸಿ ದಟ್ ಈಸ್ ಒನ್ ಗುಡ್ ಥಿಂಗ್ ಅಲ್ವಾ. ಇವತ್ತಿಗೂ ನಾವು ಅಪಾರ್ಥ ಮಾಡ್ಕೊಳ್ಬೇಡಿ ನೀವೇನ್ ಹೇಳಿದ್ರಲ್ಲ, ಆ ಒಂದು ಸೀನ್ ನೋಡುವಾಗ ಅವ್ರು ನಮ್ಮ ಮಧ್ಯೆ ಇದ್ದಾರೆ ಅನ್ನೋ ತರಾನೇ ಅನ್ಸುತ್ತೆ, ನಮ್ಮ ಮುಂದೆ ಇದಾರೆ, ನಮ್ ಜೊತೆ ಇದಾರೆ ಅನ್ನೋ ತರಾನೇ ಅನ್ಸುತ್ತೆ. ಹಲವಾರು ಬಾರಿ ನಾವು ಏನೋ ಒಂದು ಕಾಮಿಡಿ ಮಾಡುವಾಗ ಅವರ ಒಂದು ಡೈಲಾಗ್ ಹೇಳಿ ಕಾಮಿಡಿ ಮಾಡ್ತೀವಿ ಮನೇಲಿ. ಸೊ ಆತರ ಮಾಡಿದಾಗ ಅವರು ನಮ್ ಜೊತೆ ಇದಾರೆ ಅನ್ನೋ ಒಂದು ಮನ್ಸಿಗೆ ಅನ್ಸುತ್ತೆ. ಸೊ ಹೀಸ್ ವಿತ್ ಅಸ್, ಅಷ್ಟು ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಒಂದು ಆರ್ಟಿಸ್ಟ್ಗೆ ಆಕ್ಚುಲಿ ದೇರ್ ಇಸ್ ನೋ ಡೆತ್ ಅಕಾರ್ಡಿಂಗ್ ಟು ಮಿ. ಇನ್ನು ಒಂದ್ ಸಂದರ್ಭದಲ್ಲಿ ಆಕ್ಚುಲಿ ಅವರು ಕಲಾವಿದರ ಸಂಘದಲ್ಲಿ ಅಂದ್ರೆ ಫಿಲಂ ಚೇಂಬರ್ ಅಲ್ಲಿ ಒಂದ್ಸಲ ಹೇಳ್ಕೊತಾರೆ, ಅಂದ್ರೆ ಆರ್ಟಿಸ್ಟ್ ಗಳೆಲ್ಲ ಅಂದ್ರೆ ಹೊರಗಡೆಯಿಂದ ಕರೆಸ್ತಾರೆ, ನಮ್ಮಲ್ಲೇ ಇದೀವಲ್ವಾ ನಾವೆಲ್ಲ ಪರ್ಫಾರ್ಮ್ ಮಾಡುವಂತವ್ರು ಇದೀವಲ್ವಾ, ನಮ್ಗೆ ಅವಕಾಶ ಕೊಡಿ ಅನ್ನೋ ತರ ಎಲ್ಲ ಆಕ್ಚುಲಿ ಅವರ ಮನದಾಳದ ಮಾತುಗಳನ್ನ ಹೇಳ್ಕೊಂಡಿರ್ತಾರೆ. ಇನ್ಫ್ಯಾಕ್ಟ್ ಆಕ್ಚುಲಿ ಅಂದ್ರೆ ಕೊನೆಯಲ್ಲಿ ಸ್ವಲ್ಪ ಅವರಿಗೆ ಜಾಸ್ತಿ ಅಷ್ಟೇನು ಅವಕಾಶಗಳು ಬಂದಾಗೆ ಕೂಡ ಕಾಣ್ಲಿಲ್ಲ. ಸೊ ಇನ್ಫ್ಯಾಕ್ಟ್ ಆ ಒಂದು ಲೈಕ್ ಅಂದ್ರೆ ವಾಯ್ಡ್ ಅನ್ನ ಕಮಲ್ ಶ್ರೀದೇವಿ ಅಂತ ಸಿನಿಮಾ ಮತ್ತೆ ಕೆಲವೊಂದಷ್ಟು ಸಿನಿಮಾ ಅವ್ರು ಮಾಡಿದ್ರು ರೀಸೆಂಟ್ ಆಗಿ, ಅದೆಲ್ಲ ತುಂಬಿ ಕೊಡ್ತು. ಅಂದ್ರೆ ನಿಮಗೆ ಏನ್ ಅನ್ಸುತ್ತೆ? ಬಿಕಾಸ್ ಅಂದ್ರೆ ಈ ತರ ಕನ್ನಡದ ಪೋಷಕ ನಟರುಗಳ ವಿಚಾರ, ಎಸ್ಪೆಷಲಿ ಪೋಷಕ ನಟರುಗಳು ಅಂತ ಬಂದಾಗ ಎಲ್ಲ ಒಂದ್ ಕಡೆ ಒಂದ್ ಪರ್ಟಿಕ್ಯುಲರ್ ಅವ್ರದ್ದೊಂದು ಕರಿಯರ್ ಅಂತ ಏನು ಫುಲ್ ಹೈಪ್ ಅಲ್ಲಿ ಇರ್ತಾರೆ, ಅವಾಗ ಮಾತ್ರ ಅವರಿಗೆ ಅವಕಾಶ ಬರುತ್ತೆ, ಅದಾದ್ಮೇಲೆ ತುಂಬಾ ಕಡೆಗಣಿಸಲಾಗುತ್ತೆ. ಸೊ ಅದನ್ನ ಹೊರಗೆ ಹಾಕಿದ್ರು ಕೂಡ ಆಕ್ಚುಲಿ ನಮ್ಮ ಉಮೇಶ್ ಸರ್. ಏನ್ ಅನ್ಸುತ್ತೆ ಅದ್ರ ಬಗ್ಗೆ ನಿಮಗೆ ಅಂತ? ಪ್ರತಿಯೊಬ್ಬ ನಟನಿಗೂ ಅದು ಐ ಥಿಂಕ್ ಇಟ್ ಇಸ್ ದ ಸೇಮ್ ಥಿಂಗ್. ನಾವು ಇವತ್ತಿಗೆ ಒಂದ್ ಸಿನಿಮಾ ಮಾಡಿ 1-2 ವರ್ಷ 3 ವರ್ಷ ಗ್ರಾಫಲ್ಲಿ ಮನೇಲಿ ಕೂತಿರ್ತೀವಿ. ನಾವು ಅದನ್ನೇ ಕೇಳ್ಕೊಳ್ಳೋದು, ಅಟ್ಲೀಸ್ಟ್ ಕನ್ಸಿಡರ್, ಯಾವ್ದೋ ಒಂದು ಪಾತ್ರಕ್ಕಾದ್ರೂ ನಮ್ಮನ್ನ ಕನ್ಸಿಡರ್ ಮಾಡಿ ಅಂತ. ಬಟ್ ಅವರು ಅಷ್ಟು ನೋವಲ್ಲಿ ಹೇಳ್ಕೊಂಡ್ರು ಅನ್ನೋ ತರ ಇದ್ರೆ, ಅಂದ್ರೆ ಅವರು ನಮ್ಗೆ ಬೇರೆ ಯಾವ್ದು ಸೋರ್ಸ್ ಇಲ್ಲ. ಸಿ ವಿ ಡೋಂಟ್ ಹ್ಯಾವ್ ಅನ್ ಆರ್ಗನೈಸೇಷನ್ ಲೈಕ್ IT ಕಂಪನೀಸ್ ತರ ಎಲ್ಲಿ ನಾವು ಜಾಬ್ಗೆ ಅಪ್ಲೈ ಮಾಡ್ಬೇಕು, ಎಲ್ಲಿ ಜಾಬ್ ಓಪನಿಂಗ್ ಇದೆ ಅದೆಲ್ಲ ನಮ್ಗಿಲ್ಲ ಇಲ್ಲಿ. ಅನ್ಲೆಸ್ ಯು ಸಿ ಕಾಸ್ಟಿಂಗ್ ಪೋಸ್ಟ್ ಅಲ್ವಾ, ಅದು ಎಲ್ಲಾದ್ರೂ ಕಾಣಿಸ್ತು ಅಂದ್ರೆ ಅದನ್ನು ಬಿಲೀವ್ ಮಾಡಕ್ ಆಗಲ್ಲ ಇವಾಗೆಲ್ಲ, ಅದ್ರ ಹಿಂದೆ ಏನೇನಿರತ್ತೆ ಗೊತ್ತಿಲ್ಲ. ಬಟ್ ಈ ರೀತಿ ಒಂದು ಸಭೆ ನಡೆಯುವಾಗ ಅವರು ಹಂಚ್ಕೊಂಡ್ರು ಅಂದ್ರೆ ಅವ್ರು ಅವ್ರೊಬ್ರಿಗೋಸ್ಕರ ಮಾತ್ರ ಮಾತಾಡ್ತಿರ್ಲಿಲ್ಲ ಅಲ್ಲಿ. ಸೊ ಇನ್ನು ಹಲವಾರು ನಟರನ್ನ ಯಾರು ನಮ್ಮ ಜನ ಮರ್ತ್ ಹೋಗಿದ್ದಾರೆ, ಅವ್ರು ಎಲ್ರು ಬಿಹಾಫ್ ಆಫ್ ಆಲ್ ಆಫ್ ದೆಮ್ ಹಿ ವಾಸ್ ಸ್ಪೀಕಿಂಗ್ ಫಾರ್ ಅಲ್ವಾ. ಸೊ ನಮ್ಮಲ್ಲಿ ಇರೋ ನಟರನ್ನ ನಿಮ್ಗೆ ಅವ್ರಿಗೆ ಲೀಡ್ ರೋಲೇ ಕೊಡಕ್ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನೀವು ಒಂದ್ ಸಿನಿಮಾ ಅಂತ ಕನ್ನಡ ಚಿತ್ರರಂಗದಲ್ಲಿ ಮಾಡ್ತಿರುವಾಗ ಇವ್ರೆಲ್ರೂ ಒಂದೊಂದು ಪಾತ್ರಕ್ಕೆ ಬರೀ ಅವ್ರಿಗೆ it's limitless. They can write characters, they can create characters, they can give birth to characters. And ಅದಕ್ಕೆ ಜೀವ ತುಂಬೋದು ಇಂತ ಒಳ್ಳೆ ವೆಟರನ್ ನಟರು ಅಲ್ವಾ. ಸೊ ಎಲ್ರನ್ನೂ ಕನ್ಸಿಡರ್ ಮಾಡಿ ಒಂದೊಂದು ಪಾತ್ರಗಳನ್ನ ಅದಕ್ಕೆ ಹೊಂದೋ ತರ ಬರೆದ್ರೆ ಎಷ್ಟು ಖುಷಿ ಆಗತ್ತೆ. ನಮ್ಗೂನು ಅದೇ ನಾಸ್ಟಾಲ್ಜಿಯಾ, ಅಂದ್ರೆ ಅವ್ರನ್ನೆಲ್ಲ ಮತ್ತೆ ತಿರ್ಗಾ ಒಂದು ಸ್ಕ್ರೀನ್ ಮೇಲೆ ನೋಡಕ್ಕೆ, ಅವ್ರ ಮಾತುಗಳನ್ನ ಕೇಳಕ್ಕೆ, ಅದು ಇಟ್ ಈಸ್ ಆಲ್ವೇಸ್ ಸೋ ಗುಡ್. ಸೊ ಐ ಫೀಲ್ ಇಟ್ ಶುಡ್ ಬಿ ರಿಟನ್ ಅಂತ. ಕರೆಕ್ಟ್. ಇನ್ನು ಸಂಗೀತ ಅವರ ಆಕ್ಚುಲಿ ಅವ್ರಿಗೆ ಲಿವರ್ ಕ್ಯಾನ್ಸರ್ ಕೂಡ ಡಯಾಗ್ನೋಸ್ ಆಗಿತ್ತು ಆಕ್ಚುಲಿ. ಸೊ ಕ್ಯಾನ್ಸರ್ ಹೌದು. ಸೊ ಅಂದ್ರೆ ಅದರದ್ದು ರಿಪರ್ಕಷನ್ಸ್ ಇನ್ಫ್ಯಾಕ್ಟ್ ನೀವು ಕೂಡ ಬೇರೆ ಬೇರೆ ರೀತಿಯಲ್ಲಿ ನೀವು ಅನುಭವಿಸಿದ್ದೀರಾ ಆಕ್ಚುಲಿ. ಏನ್ ಅಂದ್ರೆ ವಾಟ್ ಅ ಪರ್ಸನ್ ಗೋಸ್ ಥ್ರೂ ಆಕ್ಚುಲಿ ಈ ತರ ಕ್ಯಾನ್ಸರ್ ಅಂತೆಲ್ಲ ಆಗುವಾಗ ಎಷ್ಟು ಕಷ್ಟ ಆಗಿರಬಹುದು ಉಮೇಶ್ ಸರ್ಗೆ ಅಂತ. ಅವರು ಪಟ್ಟಂತ ನೋವು ಖಂಡಿತವಾಗ್ಲೂ ನನಗೆ 1% ಅದು ನಾನು ಇಮ್ಯಾಜಿನ್ ಮಾಡ್ಕೊಳಕ್ ಆಗದೆ ಇರೋಂತ ನೋವು. ಯಾಕೆಂದ್ರೆ ನನಗೆ ಬರೀ ಇರಬಹುದು ಕ್ಯಾನ್ಸರ್ ಅನ್ನೋ ಒಂದು ವಿಷಯ ಗೊತ್ತಾಗಿನೇ ನನಗೆ ಇಟ್ ಟುಕ್ ಮೀ ಬ್ಯಾಕ್ ಟು ಸೋ ಮೆನಿ ಇಯರ್ಸ್ ಆಯ್ತಾ. ಮತ್ತೆ ತಿರ್ಗಾ ನಾನು ರೀಸ್ಟಾರ್ಟ್ ಮಾಡುವಂತ ಒಂದು ಪೊಸಿಷನ್ ನನ್ನನ್ನು ತಗೊಂಡು ಹೋಯ್ತು. ಅಂತದ್ರಲ್ಲಿ ಅ ಪರ್ಸನ್ ಹೂ ಹ್ಯಾಡ್ ಕ್ಯಾನ್ಸರ್, ಐ ಡೋಂಟ್ ನೋ ವಾಟ್ ವಾಸ್ ಗೋಯಿಂಗ್ ಆನ್ ಇನ್ ಹಿಸ್ ಮೈಂಡ್ ಅಥವಾ, ಬಟ್ ನಾನು ಹೇಳಿದ್ನಲ್ಲ, ಅವ್ರನ್ನ ನೋಡುವಾಗ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸ್ಮೈಲ್ ಇತ್ತು ಅವರ ಒಂದು ಫೇಸ್ ಅಲ್ಲಿ. ಇನ್ ಹಿಸ್ ವಿಡಿಯೋಸ್, ನಾನು ಪರ್ಸನಲಿ ಹೋಗಿ ಭೇಟಿ ಮಾಡಕ್ ಆಗ್ಲಿಲ್ಲ, ಇನ್ ಹಿಸ್ ವಿಡಿಯೋಸ್ ಆ ಒಂದು ಸ್ಮೈಲ್ ಪ್ರಾಬಬ್ಲಿ ಕೆಪ್ಟ್ ಹಿಮ್ ಗೋಯಿಂಗ್ ಅಂತ ನನ್ಗೆ ಅನ್ಸುತ್ತೆ. ಅಂಡ್ ಅದನ್ನ ನಾವು ಇನ್ಸ್ಪಿರೇಷನ್ ಆಗಿ ಎಷ್ಟೋ ಜನ ತಗೊಳ್ಬೇಕು. ಬಿಕಾಸ್ ನಾನು ಬರೀ ಇರಬಹುದು ಅನ್ನೋ ವಿಚಾರದಲ್ಲೇನೆ ನಾನು ಅದೇ ನೋವಲ್ಲಿ, ಅದೇ ಪೇನ್ ಅಲ್ಲಿ ಡಿಪ್ರೆಷನ್ ಹೋಗ್ಬಿಡ್ತೀನಿ. ಬಟ್ ಅವರ ಒಂದು ಸ್ಟ್ರೆಂತ್ ಇತ್ತಲ್ಲ, ಅದನ್ನ ಫೇಸ್ ಮಾಡೋದು, ಅದು ನಮ್ಮಲ್ಲಿ ಎಷ್ಟೋ ಜನಕ್ಕೆ ಬರಲ್ಲ.
ನಾವೆಲ್ಲರೂ ಸಿಂಪಲ್ ಆಗಿ ಯಾರೋ ಒಬ್ರು ಏನೋ ನಮ್ಗೆ ಹೇಳ್ಬಿಟ್ರು ಅನ್ನೋ ಒಂದು ಬೇಜಾರಲ್ಲೇನೆ ಎಷ್ಟೋ ದಿನ ಕಳೆದ್ಬಿಡ್ತೀವಿ ನಾವು. ಇವರ ಒಂದು ಸ್ಟ್ರೆಂತ್ ಏನಿದೆ, ಅದು ಕ್ಯಾನ್ಸರ್ ಆಗ್ಲಿ ಅಥವಾ ಏನಾದ್ರೂ ಆಗ್ಲಿ, ನಾನು ಅದನ್ನ ಫೇಸ್ ಮಾಡ್ತೀನಿ. ಆ ಒಂದು ಸ್ಟ್ರೆಂತ್ ಪ್ರಾಬಬ್ಲಿ ಎಲ್ರಿಗೂ ಬರ್ಬೇಕು ಅಂತ ನನ್ಗೆ ಅನ್ಸುತ್ತೆ. ಕರೆಕ್ಟ್, ದಟ್ ಈಸ್ ವೆರಿ ಟ್ರೂ. ಸೊ ಥ್ಯಾಂಕ್ ಯು ಸೋ ಮಚ್ ಸಂಗೀತ ಅವರೇ, ತುಂಬಾ ವಿಷಯಗಳನ್ನ ಹಂಚ್ಕೊಂಡ್ರಿ. ಸೊ ಅವರ ಅಭಿಮಾನಿಗಳಿಗೆ ಮತ್ತೆ ಓವರ್ ಆಲ್ ಕನ್ನಡ ಚಿತ್ರರಂಗಕ್ಕೆ ತುಂಬಾ ದೊಡ್ಡ ಲಾಸ್ ಇದು ಅಂತ, ಡೆಫಿನೆಟ್ಲಿ ಇರ್ರಿಪ್ಲೇಸಬಲ್ ಲಾಸ್ ಇದು ಆಕ್ಚುಲಿ. ಸೊ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಇವರಂತ ನಟರು ಹೆಚ್ಚು ಇನ್ನೂ ಹುಟ್ಟಿ ಬರ್ಬೇಕು ಅಂತ ನಾನು ಅನ್ಕೊಳ್ತೀನಿ. ಪ್ರಾಬಬ್ಲಿ ಅವ್ರಿಗೇನೆ ಇನ್ನೊಂದು ಚಾನ್ಸ್, ಇನ್ನೊಂದು ಲೈಫ್ ಅಂತ ಸಿಕ್ತು ಅಂದ್ರೆ ಮತ್ತೆ ನಟನಾಗಿ ಹುಟ್ಟಿ ಬರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದ್ರೆ ಅವರೆಲ್ಲ ಒಂದ್ ಮರೆಯಲಾಗದಂತ ನಟರು ಇವರೆಲ್ಲ. ಇವ್ರನ್ನೆಲ್ಲ ನೋಡಿ ನಾವು ಬೆಳೆದು ಬಂದಂತವ್ರು. ಅಂಡ್ ಅವರ ಒಂದು ಚಿತ್ರಗಳನ್ನ ನಾವು ಇವತ್ತಿಗೂ ಕೂತು ನೋಡುವಾಗ ಐ ಫೀಲ್ ನಮ್ ಮಧ್ಯೆನೆ ಅವ್ರು ಇದ್ದಾರೆ ಅಂತ. ಸೊ ಹಿ ಲಿವ್ಸ್ ಆನ್ ಅಮಾಂಗ್ ಅಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕರೆಕ್ಟ್. ಥ್ಯಾಂಕ್ ಯು ಸಂಗೀತ ಅವರೇ, ವಿಶ್ವವಾಣಿ ಜೊತೆಗೆ ಮಾತಾಡಿದ್ದಕ್ಕೆ. ನೀವು ಕೂಡ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೇದು. ಥ್ಯಾಂಕ್ ಯು ಸುಜಯ್, ಥ್ಯಾಂಕ್ ಯು ಸೋ ಮಚ್. ನಂಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅವ್ರ ಬಗ್ಗೆ ಮಾತಾಡಕ್ಕೆ. ಎಸ್ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು.